ನಿಮ್ಮ ಒಂದು ಉದ್ಯೋಗ ಮಾಹಿತಿ ಕೊಡಾಕಂತೇಳಿ ಮತ್ತೊಂದು ಕಂಪನಿಗೆ ಹೊಂಟೇನಿ ಇವತ್ತು. ನೋಡೋಣ್ರಿ HR ಸರ್ ಏನೆಲ್ಲ ಮಾತಾಡ್ತಾರೆ, ಎಂಥ ಕ್ಯಾಂಡಿಡೇಟ್ ಕೊಡ್ಬೇಕು ಅದನ್ನೆಲ್ಲ ಈ ವಿಡಿಯೋ ಒಳಗೆ ಹೇಳ್ತೀನಿ, ಬರ್ರಿ. ನೋಡ್ರಿ ಹಿಂಗೆ NH ಪರ್ ಹೈವೇ ಬಂದ್ರಂದ್ರೆ ಇದೊಂದು ಮೇನ್ ಸರ್ಕಲ್. ಇಲ್ಲೂ ಹೈರಿಂಗ್ ನಡೀತಾವ ನೋಡ್ರಿ. ನಿಮ್ಗೆ ATM ಬೇಕಂತಂದ್ರೆ ಇಲ್ಲೇ ಐತಿ, ಕೆನರಾ ಬ್ಯಾಂಕಿನ ATM. ಬಟ್ SBI ಇದ್ದ ಹೈಕೋರ್ಟ್ ಮುಂದೆ ಹೋಗ್ಬೇಕು. ಉಳ್ಕಾದ ಬ್ಯಾಂಕ್ಗಳು ಯಾವುವು ಚಲೋ ಇಲ್ಲ ನೋಡ್ರಿ. ಇದೊಂದು ಕ್ರಾಸ್. ಕೆಲವೊಂದು ಸಲ ಪ್ರತಿಯೊಂದು ಕಂಪ್ನಿ ಮಾಹಿತಿ ಅಪ್ಡೇಟ್ ಬಂದಿರ್ತಾವ ನನ್ನ ಹತ್ರ. ಏನಪ್ಪ ಅಂತಂದ್ರೆ ಹೇಳಾಕ ಮನಸ್ಸು ಬರೋಲ್ಲ, ಯಾಕಂದ್ರೆ ಪೇಮೆಂಟ್ ಭಾಳ ಕಡಿಮೆ ಇರ್ತಾವ. ಅದ್ರ ಸಂಬಂಧ ಹೇಳಾಕ ಮನಸ್ಸು ಬರೋದಿಲ್ಲ. ಇದು ಒಂದು ಇಂಡಸ್ಟ್ರಿಯಲ್ ಏರಿಯಾ ಕ್ರಾಸ್ ನೋಡ್ರಿ, ಬ್ಯಾಟ್ರಿ ಕ್ರಾಸ್ ಅಂತಾರೆ ಇದಕ್ಕೆ, ನಮ್ಮ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ಒಳಗೆ. ನೋಡ್ರಿ ಇಲ್ಲೆಲ್ಲ ಕಾಣ್ತೈತಲ್ಲ, ಇದು ಯುಪ್ಲೆಕ್ಸ್ ಕಂಪ್ನಿ. ಏನಪ್ಪ ಅಂತಂದ್ರೆ ಮೇನ್ ಕಂಪೌಂಡ್. ಈ ಯುಪ್ಲೆಕ್ಸ್ ಕಂಪ್ನಿ ಒಳಗೂ ಹೈರಿಂಗ್ ನಡೀತೈತಿ. ITI ಡಿಪ್ಲೊಮಾ ಕ್ಯಾಂಡಿಡೇಟ್ಗಳನ್ನು ತೊಗೋತಾರೆ. ಬಟ್ ಇವಾಗ ತಾನು ಹೈರಿಂಗ್ ಇರೋದಿಲ್ಲ. ಹೈರಿಂಗ್ ಏನಾದರೂ ಬಂತಂದ್ರೆ ನಾನು ಇನ್ಫಾರ್ಮ್ ಮಾಡ್ತೀನಿ. ಏನಪ್ಪ ಇಲ್ಲಿದೆ ಯಾಕೆ ಹೇಳಕತ್ತ ನೀವು ಅಂತ ಕೇಸ್ ನೀವು ಹೇಳ್ಬೋದು. ಇವತ್ತಿನ ಉದ್ಯೋಗ ಮಾಹಿತಿ ಮೀಟಿಂಗ್ ಬಂದ್ಬಿಟ್ಟು ಟ್ರಿಟಿಕಾ ಕಂಪ್ನಿ ಒಳಗೆ 200 ವೇಕೆನ್ಸಿ ತೊಗೋಕತ್ತಾರೆ. ಬಟ್ ಏನಪ್ಪ ಅಂತಂತಂದ್ರೆ ಸ್ಯಾಲ್ರಿ ಭಾಳ ಕಡಿಮೆ ಐತಿ. ಸ್ಯಾಲ್ರಿ ಬಂದ್ಬಿಟ್ಟು 13,500 ರೂಪಾಯಿ ಐತಿ. ಊಟ ಕೊಡ್ತಾರೆ, ಹಂಗೆ ಟ್ರಾನ್ಸ್ಪೋರ್ಟ್ನು ಇರ್ತೈತಿ. ಏನಪ್ಪ ಅಂತಂತಂದ್ರೆ ITI ಕ್ಯಾಂಡಿಡೇಟ್ಗಳು ಮತ್ತು ಒಳ್ಳೆ PUC ಕ್ಯಾಂಡಿಡೇಟ್ಗಳು, ಡಿಪ್ಲೊಮಾ ಕ್ಯಾಂಡಿಡೇಟ್ಗಳು, ನಿಮ್ದು ಎಜುಕೇಷನ್ ಏನಾದ್ರೂ ಅವ್ರು ತೊಗೋಕತ್ತಾರೆ. ಮತ್ತು SSLC PUC ಆದವ್ರಿಗೆ ಹೆಲ್ಪರ್ ಕೆಲಸ ಕೊಡಾಕತ್ತಾರೆ. ಹಂಗೆ ITI ಮತ್ತು ಡಿಪ್ಲೊಮಾ ಮಾಡಿದವ್ರಿಗೆ ಮಷಿನರಿ ಒಳಗೆ ಕೆಲಸ ಕೊಡಾಕತ್ತಾರೆ. ಸ್ಯಾಲ್ರಿನೂ ಹೇಳಿದೆ ಅಲ್ಲ, ಇಷ್ಟ ಕಡಿಮೆ ಇರ್ತೈತಿ. ಡಿಪ್ಲೊಮಾ ITI ಆದವ್ರಿಗೂ 15,000 ರೂಪಾಯಿ ಮೇಲ್ಪಟ್ಟು ಇಲ್ಲೇ. ಅದ್ರ ಸಲುವಾಗಿ ಇವತ್ತಿನ ಮೀಟಿಂಗ್ ಸಕ್ಸಸ್ ಆಕೈತಿಲ್ಲೋ ಗೊತ್ತಿಲ್ಲ, ಬಟ್ ನಿಮಗೆ ಇನ್ಫಾರ್ಮೇಷನ್ ಇರಲಿ ಅಂತ ಕೇಸ ಇವತ್ತಿನ ಈ ವಿಡಿಯೋ ಮಾಡಕತ್ತೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತಪ್ಪ ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ಕಾಲ್ ಮಾಡಿರಿ. ಒಡೆಯರ್ ಸರ್ ಅಂತ ಕೇಸ, ಅವರ ಗ್ಲೋಬಲ್ HR ಅಂತ ಕೇಸ ಕಾಂಟ್ಯಾಕ್ಟರ್. ಆ ಕಾಂಟ್ಯಾಕ್ಟರ್ ಒಳಗೆ ನಿಮ್ಗೆ ಹೈರಿಂಗ್ ತಗೋತಾರೆ. ಹಂಗೆ ESI PFನೂ ಇರ್ತೈತಿ. ಅದ್ರ ಸಂಬಂಧ ನಿಮಗೆ ಅಪ್ಡೇಟ್ ಇರಲಿ ಅಂತ ಕೇಸ ಇದೊಂದು ವಿಡಿಯೋ ಮಾಡಕತ್ತೇನೆ ನಾನು. ಬರ್ರಿ, ಒಂದು ಕೆಲಸ ಐತಿ, ಆ ಕೆಲಸ ಮಾಡಕ್ಕೋ ಹೋಗೋಣ. ನೋಡ್ರಿ ಟಾಟಾದಾಗ ಯಾಕೆ ಜಾಯಿನ್ ಆಗ್ರಿ ಅಂತ ಹೇಳಕತ್ತೇನಪ್ಪ ಅಂತಂತಂದ್ರೆ, ಟಾಟಾ ಕಂಪನಿ ಒಳಗೆ 15,000 ರೂಪಾಯಿ ಸ್ಯಾಲ್ರಿ ಕೊಟ್ಟ. ESI PF ಇರೋದಿಲ್ಲ, ನ್ಯಾಪ್ಸ್ ಒಳಗೆ ಹಾಕ್ತಾರೆ. ಏನಪ್ಪ ಅಂತಂದ್ರೆ ಕ್ಯೂಸೆಸ್ ಕಾಂಟ್ಯಾಕ್ಟ್ದವ್ರು ಒಂದು ಸ್ಕೀಮ್ ತೊಗೊಂಬಂದಾರ ಟಾಟಾದವ್ರಿಗೆ ಕೊಲ್ಯಾಬ್ ಆಗಿ. ಏನಪ್ಪ ಅಂತಂದ್ರೆ ಟ್ರೈನಿ ಆಗಿ ನಿಮ್ಮನ್ನು ತೊಗೋತಾರಲ್ಲೇ. ಟಾಟಾ ಕಂಪ್ನಿ ಅಲ್ಲಿ ಮುಂದೈತಿ, ಬೇಕಾದ್ರೆ ಆಮೇಲೆ ಹೋಗುವಾಗ ತೋರಿಸ್ತೀನಿ. ಆ ಕಂಪನಿ ಒಳಗೆ ಟ್ರೈನಿ ಆಗಿ ನೀವು ಜಾಯ್ನ್ ಆಗ್ಬೋದು. ನೀವು ಕಲ್ಕೊಂತ ನೀವು ದುಡ್ಡು ಅರ್ನು ಮಾಡ್ಬೋದು. ಏನಪ್ಪ ಅಂತಂದ್ರೆ 2 ವರ್ಷ NTTF ಕೋರ್ಸ್ ಇರ್ತೈತಿ. 2 ವರ್ಷ NTTF ಕೋರ್ಸ್ನು ಮುಗಿಸ್ಬೋದು. ITI ಕ್ಯಾಂಡಿಡೇಟ್ಗಳಿಗೆ, ಡಿಪ್ಲೊಮಾ ಕ್ಯಾಂಡಿಡೇಟ್ಗಳಿಗೆ ಭಾಳ ಅಂದ್ರೆ ಭಾಳ ಅಪಾರ್ಚುನಿಟಿ ಐತಿ. ನಿಮ್ಗೆ ಹೆಲ್ಪ್ ಆಗಲಿ ಅಂತ ಕೇಸ್ ಹೇಳಾಕತ್ತೀನಿ. ಟಾಟಾ ಕಂಪ್ನಿ ಫುಲ್ ಇನ್ಫಾರ್ಮೇಷನ್ ಬೇಕಪ್ಪ ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಗಂಗಾಧರ್ ಸರ್ ಅಂತ ಕೇಸ HR ಡಿಪಾರ್ಟ್ಮೆಂಟ್ ಒಳಗೆ ಕೆಲಸ ಮಾಡ್ತಾರೆ. QCS ಒಳಗೆ ರಿಕ್ರೂಟರ್ ಅದಾರ. ಏನಪ್ಪ ಅಂತಂದ್ರೆ ಅದೊಂದು ಕಾಂಟ್ಯಾಕ್ಟಿಗೆ ನೀವು ಜಾಯ್ನ್ ಆಗ್ರಿ. ನಿಮ್ಗೆ ಭಾಳ ಹೆಲ್ಪ್ಫುಲ್ ಐತಿ. ಫುಡ್ ಕೊಡಾಕತ್ತಾರ, ಕ್ಯಾಬ್ ಫೆಸಿಲಿಟಿ ಐತಿ. ಹಂಗೆ ದೂರ ಕ್ಯಾಬ್ ಫೆಸಿಲಿಟಿ ಐತಿ. ಅದ್ರ ಸಲುವಾಗಿ ನಿಮ್ಗೆ ಹೆಲ್ಪ್ ಆಗಲಿ ಅಂತ ಕೇಸ್ ಇದೊಂದು ವಿಡಿಯೋ ಮಾಡಕತ್ತೀನಿ, ಜಾಯ್ನ್ ಆಗ್ರಿ. ನೋಡ್ರಿ iPhone 16 ನಾನು ತೊಗೊಂಡಿದ್ದೇನೆ ಉದ್ಯೋಗ ಮಾಹಿತಿ ಎಲ್ಲರಿಗೂ ಕೊಡಾಕ, ವಿಡಿಯೋ ಕ್ಲಿಯಾರಿಟಿ ಚೆನ್ನಾಗಿ ಬರಾಕ. ಅದಕ್ಕೆ ಮೇಲ್ ಆ್ಯಂಡ್ ಫಿಮೇಲ್ ಇಬ್ಬರು ಅಪ್ಲೈ ಮಾಡ್ಬೋದು ಇದನ್ನ. ಏನಪ್ಪ ಅಂತಂದ್ರೆ ಅದೇ ಟಾಟಾ ಮೋಟರ್ಸ್ ಒಳಗೆ ಹೈರಿಂಗ್ ನಡೀತಲ್ಲ, ಇದೋ ಒಂದು ಬೆಸ್ಟ್ ಆಪ್ಷನ್ ಕೊಡ್ತೀನಿ. ಸೇಫ್ ಆ್ಯಂಡ್ ಸೆಕ್ಯೂರ್ ಐತಿ. ಶಿಫ್ಟ್ ವೈಸ್ ಕೆಲಸ ಇರ್ತೈತಿ. ಕ್ಯಾಬ್ ಫೆಸಿಲಿಟಿನೂ ಐತಿ. ಧಾರವಾಡಿಂದ ಕ್ಯಾಬ್ ಐತಿ ಕಂಪನಿಗೆ. ಊಟದ ಫೆಸಿಲಿಟಿ ಅಂತೂ ಭಾರಿ ಬೆಸ್ಟ್ ಐತಿ. 2 ವರ್ಷ NTTF ಮುಗಿಸ್ಕೊಂಡ್ರೆ ಡಿಪ್ಲೊಮಾ ಮುಗೀತಲ್ಲ, ಅದೇ ಒಂದು ಬೆಸ್ಟ್ ಅಪಾರ್ಚುನಿಟಿ ಐತಿ. ಹೋಗಿ ಜಾಯ್ನ್ ಆಗ್ರಿ. PUC 10th ಆದವ್ರಿಗೆ ಸದ್ಯಕ್ಕೆ ಅವಕಾಶ ಕೊಡಾಕತ್ತಾರ. ನೋಡ್ರಿ ಇನ್ಫಾರ್ಮೇಷನ್ ತೊಗೊಂಡ್ ಕೆಲಸ ಜಾಯ್ನ್ ಆಗ್ರಿ. ಏಜ್ ಬಂದ್ಬಿಟ್ಟು 18ರಿಂದ ಏನೇ ಇಲ್ಲಪ್ಪ ಅಂತಂದ್ರು 24 ವರ್ಷದೊಳಗೆ ಇರ್ಬೇಕು. ಫುಲ್ ಇನ್ಫಾರ್ಮೇಷನ್ ಬೇಕಂತಂದ್ರೆ ಯೂಟ್ಯೂಬ್ ಒಳಗೆ ಇದೊಂದು ಇನ್ಫಾರ್ಮೇಷನ್ ತೊಗೋರಿ. ಫುಲ್ ಡೀಟೇಲ್ಸ್ ಹೇಳೀನಿ, ಹೋಗಿ ಜಾಯ್ನ್ ಆಗ್ರಿ. ಅಣ್ಣ ಪ್ರೈವೇಟ್ ಕಂಪನಿಗಳದ್ದು ಅಪ್ಡೇಟ್ ಹಿಂಗೆ ಯಾರು ಕೊಡೋದಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋಣ. 100K ಸಬ್ಸ್ಕ್ರೈಬರ್ಸ್ ಮುಟ್ಸೋಣ. 100 ಡೇಸ್ ಚಾಲೆಂಜ್ ಒಳಗೆ ಇವತ್ತಿನ ಡೇ ಬಂದ್ಬಿಟ್ಟು 28ನೇ ದಿನ. ಇದೊಂದು ವಿಡಿಯೋ ಏನಾದರೂ 2K ಏನೋ ವ್ಯೂಸ್ ಹೋತಪ್ಪ ಅಂತಂದ್ರೆ ಹಂಗೆ ಕಂಟಿನ್ಯೂ ಆಗಿ ವಿಡಿಯೋ ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋಣ. ಪೆಟ್ರೋಲ್ ಹಾಕಿಸ್ ಕ್ಯಾಸ ನಾನು ಧಾರವಾಡಕ್ಕೆ ಹೊಂಟೀನಿ. ಧಾರವಾಡಕ್ಕೆ ಹೋದ ಮೇಲೆ ಅಲ್ಲಿ ಏನು ನಡೀತೈತೆ ಅನ್ನೋದು ಹೇಳ್ತೇನೆ. ಬ್ಲಡ್ ಕೊಡೋದಿತ್ರಿ, ಅದಕ್ಕೆ SDM ಹಾಸ್ಪಿಟಲಿಗೆ ಬಂದೇನಿ. ಬ್ಲಡ್ ಕೊಟ್ಟ ಮೇಲೆ ಹೇಳ್ತಾನೆ.